ಸರ್, ಮಳೆ ಬಗ್ಗೆ ಸಾಕಷ್ಟು ಸಮಸ್ಯೆ ಆಗಿದೆ, ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು ಇದು ಗ್ರೇಟರ್ ಬೆಂಗಳೂರು ಅಲ್ಲ, ಲೂಟರ್ ಬೆಂಗಳೂರು ಅಂತ ಕಮೆಂಟ್ ಮಾಡಿದ್ದಾರೆ ಸರ್. ನೋಡಪ್ಪ, ಕುಮಾರಸ್ವಾಮಿ ಇಸ್ ಎ ಫ್ರಸ್ಟ್ರೇಟೆಡ್ ಮ್ಯಾನ್. ಅವರು ಬಹಳ ಹತಾಶರಾಗ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಇರ್ಬೋದು, ಬೇರೆ ಬಿಜೆಪಿ ನಾಯಕರು. ನಿಮ್ಮನ್ನು ನೋಡಿ ಹತಾಶೆನ, ಸರ್ಕಾರ ನೋಡಿ ಹತಾಶೆ? ನನ್ನೂ ನೋಡಿ ಹತಾಶರು, ಸರ್ಕಾರನೂ ನೋಡಿ ಹತಾಶರು. ನಮ್ಗೇನಪ್ಪ, ಯಾಕೆಂದ್ರೆ ನಾವಿಷ್ಟು ಸಾಧನೆ ಮಾಡಿದೀವಲ್ಲ, ಏನಪ್ಪ ಅವ್ರಿಗೇನು ಹೇಳ್ಕೊಳಕ್ಕೆ ಆಗ್ತಿಲ್ವ, ನಾವು ಸಾಧನೆನ ಸಮರ್ಪಣೆ ಮಾಡ್ತಾ ಇದೀವಲ್ಲ, ಅದನ್ನ ತಡ್ಕೊಳಕ್ಕಾಗಲ್ಲ. ನಂಗೆ ಸಿಕ್ಕಿಲ್ವಲ್ಲ ಇಂಥ ಚಾನ್ಸು, ನಂಗೆ ಸಿಕ್ಕಿಲ್ವಲ್ಲ, ನಾ ಜೋಕರಾಟ ಆಡಕ್ಕಾಗಿಲ್ವಲ್ಲ ಅಂತ ಅವರು ಪಾಪ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿನವರು ಆರೋಪ ಮಾತ್ರ ಇದ್ದಾರೆ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ನೋಡಪ್ಪ, ಅದಕ್ಕೆ ಅವ್ರ ಆರೋಪಕ್ಕೆ ನಾನು ಇವತ್ತು ಇಲ್ಲಿ ಮಾತಾಡಲ್ಲ. ಯಾವ್ದಾದ್ರು ವೇದಿಕೆ ಕ್ರಿಯೇಟ್ ಮಾಡಕ್ಕೆ ನೀವೇ ಮೀಡಿಯಾವರೇ ಕರೀರಿ. ಅಶೋಕ್ನಾಗ್ಲಿ ಬೇರೆ ಯಾರನ್ನ ಕರಿಬೇಡಿ, ಅಶೋಕ್ನ ಕರೀರಿ. ಇಲ್ಲ ಅಂದ್ರೆ ಯಾರು ಅಪೋಸಿಷನ್ ಪಾರ್ಟಿ ಲೀಡರ್ ಕರೀರಿ, ಇಬ್ಬರಲ್ಲಿ ಒಬ್ರು, ಇಲ್ಲ ಪಾರ್ಟಿ ಪ್ರೆಸಿಡೆಂಟ್ ಕರೀರಿ. ನಾನು ಬಂದು ನಿಮ್ಮ ಎದುರುಗಡೆ ಡಿಬೇಟ್ ಮಾಡೋಣ. ಮಳೆಯಿಂದ ಮಳೆ ಬಂದಾಗೆಲ್ಲ ಇದು ವಾಟರ್ ಬೆಂಗಳೂರು ಆಗ್ತಾ ಇದೆ ಅಂತ ಸರ್. ಡಿ.ಕೆ. ಶಿವಕುಮಾರ್ ಗ್ರೇಟರ್ ಬೆಂಗಳೂರು ಕನಸು ಬರೀ ವಾಟರ್ ಬೆಂಗಳೂರು ಆಗಿದೆ. ಈಗ ಹೇಳ್ತಾರೆ, ಈಗ ಒಬ್ರು ಗ್ರೇಟರ್ ಬೆಂಗಳೂರು ಅಂದ್ಬಿಟ್ಟು ಬ್ರ್ಯಾಂಡ್ ಬೆಂಗಳೂರು ಸಂಬಂಧಪಟ್ಟಾಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕೂಡ ಮಾಡ್ಲಿ ಬಿಡಿ, ಏನ್ ಬೇಕಾದ್ರೂ ಮಾಡ್ಲಿ, ವಿಡಿಯೋ ಮಾಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ. ಗ್ರೇಟರ್ ಬೆಂಗಳೂರು ಫ್ಲಾಪ್ ಆಗಿದೆ, ಹಾಗಾಗಿ ಇದು ವಾಟರ್ ಬೆಂಗಳೂರು ಆಗಿದೆ. ಇದು 2 ವರ್ಷ ಸಾಧನೆ ಅಂತ ಹೇಳಿದ್ದಾರೆ ಸರ್. ಬೆಂಗಳೂರಲ್ಲಿ ನಾವು ಎಷ್ಟು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಂಡು ಬರ್ತಾ ಇದೀವಿ ಅಂತ ಹೇಳಿ ಈಗ ಅವ್ರನ್ನ ಡಿಬೇಟ್ ಬರಕ್ ಹೇಳಿ. ಸುಮ್ಮನೆ ಯಾಕೆ ಬರೀ ಆರೋಪ ಮಾಡ್ಬಿಟ್ಟು ಇಟ್ಟನ್ನು ಮಾಡ್ಕೊಂಡು ಹೋಗೋದಲ್ಲ. ಅವರು ಲಿಸ್ಟ್ ಮಾಡ್ಕೊಂಡು ಬರ್ಲಿ. ನಾನು ಏನಿದೆ ನಾವೇನ್ ಮಾಡ್ಕೊಂಡು ಬಂದಿದ್ದೀವಿ, ಪ್ರತಿದಿನ ಸುಮ್ಮನೆ ಕೂತಿದೀವ ಅಂತ ಹೇಳಿ ನಾನು ಐ ಆಮ್ ರೆಡಿ. ಯಾವಾಗ ಬೇಕಾದ್ರೂ ನಿಮ್ ಟಿವಿಲಿ ರೆಡಿ ಮಾಡಪ್ಪ. ಹಿಂದೆ ಯಾರೊಬ್ಬರು ಮಾಡಿದಲ್ಲ, ಹಂಗ್ ಮಾಡಿ.